ಸರ್, ಚಿಕ್ಕದಾಗಿ ಹೇಳೋದಾದ್ರೆ ರಾಕ್ಷಸರ ತರ ಕೆಲಸ ಮಾಡ್ತಾರೆ ಅವರು. ಅವ್ರ ಜೊತೆಲಿ ಕೆಲಸ ಮಾಡೋಕ್ಕೆ ನಮಗೆ ಅಂದ್ರೆ ಟೈಮಿಂಗ್ಸ್ ಇಲ್ಲ. ಬೆಳಿಗ್ಗೆ 9ಕ್ಕೆ ಬಂದ್ರೆ ಸಂಜೆ 6ಕ್ಕೆ ಹೋದ್ರೆ ಇಲ್ಲ. ಅವರು ಯಾವಾಗ ಎಷ್ಟು ಗಂಟೆವರೆಗೂ ಬರೀತಾ ಇರ್ತಾರೋ ಅಷ್ಟು ಗಂಟೆವರೆಗೂ ನಾವೆಲ್ಲರೂ ಸಪೋರ್ಟ್ ಆಗಿ ಅವ್ರಿಗೆ ಕೆಲಸ ಮಾಡ್ತೀವಿ. ಅಕ್ಷರ ಬ್ರಹ್ಮ ಎಲ್ಲ ಓದಿದ್ರೆ ಕೊಟ್ಟಿದ್ದಲ್ವಾ, ಅವರ ಬರವಣಿಗೆ. ಈಗ ಯಾವುದೇ ಒಂದು ರಿಪೋರ್ಟ್ ಕಳಿಸಿದ್ರು ಕೂಡ ಅದನ್ನ ರೀರೈಟ್ ಮಾಡಿ ಅವ್ರದ್ದೇ ಬೈಲೇನ್ ಆಗ್ತಿದ್ರು. ಬಟ್ ಬರವಣಿಗೆ ಅವ್ರದ್ದು ಹಂಗಿತ್ತಲ್ಲ. ಇವತ್ತು 100ನೇ ಪುಸ್ತಕ ಬಿಡುಗಡೆ ಆಗ್ತಿದೆ ಅಂದ್ರೆ ನೀವೊಂದು ಲೆಟರ್ ಬರೀರಿ, ಎಷ್ಟೆಲ್ಲ ಅರ್ಧ ಬಿಟ್ಟು ಆಗ್ತಿದೆ. ಬಟ್ ಅವ್ರದ್ದು ನಿಮ್ಗೆ ಬೇಕಾದ್ರೆ ಪುಸ್ತಕ ಬರ್ದಿರೋದು ತೋರಿಸ್ತೀವಿ. ಒಂದ್ಸಲ ಬರೆದ್ರೆ ಕೊನೆಯವರೆಗೂ ಆ ಅಕ್ಷರ ಹಂಗೆ ಇರುತ್ತೆ. ಅವ್ರಿಗೆ ಕೊಡ್ಬೇಕು. ಮತ್ತೆ ಅಕ್ಷರ ಬ್ರಹ್ಮ ಒಂದೇ ಅಲ್ಲ, ಆ ಕ್ರೈಮ್ ಡೈರಿನೇ ಬೇರೆ, ಎಂದು ಮರೆಯದ ಹಾಡಿನೇ ಬೇರೆ, ಓಮನಸ್ ಇದನ್ನೇ ಬೇರೆ. ಎಲ್ಲವನ್ನು ಆ ತಾಕತ್ತು ಇರೋದು ಒಬ್ರಿಗೆ. ಅವರು ಒಂದು ಮಾತು ಹೇಳ್ತಾ ಇದ್ರು NTRಗೆ, ಸೀನಿಯರ್ NTR ಅವರು ಸ್ವಲ್ಪ ತೆಲುಗು ಇದು 100 ವರ್ಷಕ್ಕೆ ಒಬ್ಬ ಮನುಷ್ಯ ಹಂಗೆ ಹುಡ್ತಾರೆ, ಅಷ್ಟು ನಾಲೆಜು ವಿತೌಟ್ ಸ್ಕ್ರಿಪ್ಟ್ ಡೈಲಾಗ್ ಹೇಳ್ತಾರೆ ಅಂತ. ನಾನು ಹೇಳ್ತಾ ಇದ್ದೀನಿ, ರವಿ ಬೆಳಗೆರೆ ಅಂತವ್ರು 100 ವರ್ಷಕ್ಕೂ ಒಬ್ರು ಹುಡ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಎಲ್ಲದರಲ್ಲೂ ಇದಾರೆ ಅವರು. ಬರೀ ಬರವಣಿಗೆ ಒಂದೇ ಅಲ್ಲ, ಮಾತುಗಾರಿಕೆ ಎಲ್ಲದ್ರಲ್ಲೂ ಅವರು. ಮತ್ತೆ ಅದೆಲ್ಲ ಅಲ್ದೇನೆ ಕೆಲವು ಫಿಲ್ಮು ಮಾಡಿದ್ದಾರೆ, ಆಕ್ಟು ಮಾಡಿದ್ರು. ನಾನು ಕ್ರೈಮ್ ಡೈರಿದು 1-2 ಇದು ಹೇಳ್ತೀನಿ. ಅವರು ಫಸ್ಟು ETV ಅವ್ರು ಬಂದು ಕೇಳ್ತಾರೆ, ಸರ್ ನೀವು ಕ್ರೈಮ್ ಡೈರಿ ಮಾಡ್ಕೊಡ್ಬೇಕಂತ. ಅಪ್ಪ ನನಗೆ ಬರವಣಿಗೆ ಬರುತ್ತೆ, ಟಿವಿಗೆ ಇವೆಲ್ಲ ಮಾಡಕ್ ಬರಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಅವಾಗ ಅವರು ಇಲ್ಲ ಸರ್ ನೀವು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದಾಗ ನಾವು ಇಲ್ಲಿಂದ ETVಗೆ ಹೋಗಿ ಬರೋದು ಮಾಡ್ತೀವಿ. 3 ಎಪಿಸೋಡ್ ಮಾಡ್ತೀವಿ ಅಷ್ಟೇ. 4ನೇ ಎಪಿಸೋಡಿಂದ ಇದು ಹಣೆ ಬಾರ್ ಇಷ್ಟೇನಾ, ನಾ ಇಲ್ಲೇ ಸ್ಟುಡಿಯೋ ಹಾಕ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಆಫೀಸಲ್ಲೇ ಸ್ಟುಡಿಯೋ ಹಾಕ್ಬಿಟ್ಟು ಮಾಡ್ತಾರೆ ಕೆಲಸ. ಅಂದರೆ ಅದೇ ಭಾವನಾ ಮೇಡಮು ಈಗ ಪ್ರಯತ್ನ ಮಾಡ್ತಿದ್ದಾರೆ. ನಾವು ಫಸ್ಟ್ ಬೆಂಗಳೂರನ್ನ ಹೆಂಗೆ ರೀಡರ್ಸ್ಗೆ ರೀಚ್ ಆಗುತ್ತೆ ಅಂತ ನೋಡ್ಬಿಟ್ಟು ಅದ್ರ ಮೇಲೆ ನಾವು ತಲುಪಿಸೋದ್ರಲ್ಲಿ ಬೇರೆ ಮಾತಿಲ್ಲ. ಅದು ತಲುಪ್ಸೋಕ್ಕೆ ನಾವು 100% ಇದು ಮಾಡ್ತೀವಿ. ಬಟ್ ಹೆಂಗೆ ರೀಡರ್ಸ್ ರಿಸೀವ್ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಈಗ ಇರೋ ಮೊಬೈಲ್ ಎಲ್ಲ ವಿಷಯಗಳು ಗೊತ್ತಾಗ್ತಾ ಇದೆ. ಆಮೇಲೆ ಎಲ್ಲಾನು ಸರ್ಕ್ಯುಲೇಷನ್ ಕಡಿಮೆ, ನಮ್ದೊಂದೇ ಅಂತ ಅಲ್ಲ. ಅವಾಗ ಹೆಣ್ಮಕ್ಳು ಅಡಿಗೆ ಗಿಡಿಗೆ ಎಲ್ಲ ಮಾಡ್ಬಿಟ್ಟು ಸುಧಾ ತರಂಗ ಓದ್ತಾ ಇದ್ರು. ಈಗ ಯಾರು ಓದ್ತಾ ಇಲ್ಲ. ಈಗ ಆ ಜನ್ರೇಷನ್ನೇ ಚೇಂಜ್ ಆಗ್ಬಿಟ್ಟಿದೆ. ಬಟ್ ಎಷ್ಟರ ಮಟ್ಟಿಗೆ ರೀಚ್ ಮಾಡಿಸ್ಬೇಕು, ನಾವು ರೀಚ್ ಮಾಡಿಸ್ತೀವಿ. ತಗೊಳ್ಳೋದು, ನಮ್ಮನ್ನ ಕೈ ಹಿಡಿಯೋದು ಅವ್ರದ್ದು ಕೆಲಸ. ಮುದ್ರಣ ಡಿಜಿಟಲ್ ಎರಡರಲ್ಲೂ ಇರುತ್ತೆ. ಅವರ ಜೊತೆಯಲ್ಲಿ ನಾನು ಅಂದ್ರೆ ನನ್ನ ಮನೆಗೆ ಹೋಗ್ತಿರ್ಲಿಲ್ಲ. ಎಲ್ಲಿ ಕರೆದ್ರು ನನ್ನ ಅದೃಷ್ಟ ಏನಂದ್ರೆ ಆ ಹೂವಿನ ಜೊತೆಗೆ ನಾರು ತರ ನಾನು ಹೋಗಿದ್ದೀನಿ. ಅವ್ರು ಎಲ್ಲೆಲ್ಲಿ ಹೋಗಿದ್ದಾರೆ, ಅವರು ಅಲ್ಲೆಲ್ಲ ಹೋಗಿದ್ದೀನಿ. ಒಂದು 15 ದೇಶ ನೋಡಿದ್ದೀನಿ. ಅವ್ರಿಗೆ ರೈಟ್ ಹ್ಯಾಂಡ್ ಆಗಿ ಇದು ಸಿಗ್ತಾ ಇದ್ನಲ್ಲ, ಅವರು ನನ್ನ ಪ್ರೀತಿಯಿಂದ ಮ್ಯಾನ್ ಫ್ರೈಡೆ ಅಂತ ಕರೀತಾ ಇದ್ರು. ಥ್ಯಾಂಕ್ ಯು.